ಅಸ್ಸಲಾಮುಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ನಮಗೆ ವಕ್ಫ್ ಬೋರ್ಡ್ ಬಗ್ಗೆ ನೀವೇನ್ ಹೇಳ್ತಾ ಇದ್ದೀರಿ, ನಮ್ಗೆ ಅದ್ರ ಬಗ್ಗೆ ಒಪ್ಪಿಗೆ ಇಲ್ಲ. ಬೇರೆ ಕಾಸ್ಟ್ ನಲ್ಲಿ ನೀವು ಯಾವಾಗಾದ್ರೂ ಬೇರೆಯವರಿಗೆ ಸೇರಿಸುವುದಿಲ್ಲ, ಮತ್ತೆ ನಮ್ಮ ಮುಸ್ಲಿಮ್ಸ್ ಕಮಿಟಿಯಲ್ಲಿ ಬೇರೆಯವರಿಗೆ ಸೇರಿಸುವುದು ಯಾವುದೇ ಅರ್ಥವಿಲ್ಲ. ನಮಗೆ ಬೇಕಾದವರು ಏನಾದ್ರೂ ಹೇಳಿ ನಮಗೆ ಈ ಬಿಲ್ ಪಾಸ್ ಮಾಡುವುದು ಅವಶ್ಯಕತೆ ಇಲ್ಲ, ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಮತ್ತೆ ನಾವು ಇದಕ್ಕೆ ಯಾವುದೇ ಕಾರಣಕ್ಕಾಗಿ ಒಪ್ಪುವುದಿಲ್ಲ. ಥ್ಯಾಂಕ್ ಯು. ನನ್ನ ಹೆಸರು ನುಸ್ರತ್ ಸೋನೆ ಖಾನ್. Here we are being denied of our rights, which is absolutely wrong. It's not only about the Muslim community, but later it's going to strive all the other communities. For example, that could be Islam, Christianity, Hinduism, Buddhism. So basically we are being denied of our rights, and there's no need of passing any Waqf bill. So we want to reject this Waqf bill. There's absolutely no need. Yeah. Because now they are asking for our mosques, our madrasas and all dargahs and all. But later they would come to the temples and gurudwaras and churches. Even everyone's rights are here denied. We have the right to follow our own religion. So here we shall not contribute our mosque land to any other. It's our right and we want it. Ayman Fatima, student. ಕೇಂದ್ರ ಸರ್ಕಾರ ಇತ್ತೀಚೆಗೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2014 ಅನ್ನು ಪಾರ್ಲಿಮೆಂಟ್ ಮತ್ತು ರಾಜ್ಯಸಭೆಯಲ್ಲಿ ತಮ್ಮ ಬಹುಮತ ಇರುವ ಕಾರಣ ಅದನ್ನು ಪಾಸ್ ಮಾಡಿ ಜಾರಿಗೆ ತರಲು ಪ್ರಯತ್ನ ಪಡುತ್ತಿದೆ. ಪ್ರಪ್ರಥಮವಾಗಿ ನಾವು ಭಾರತದ ನಾಗರಿಕರಾಗಿ ನಾವು ಸಂವಿಧಾನ ನೋಡಿ ಈ ಒಂದು ಮಸೂದೆ ಅದು ಸಂವಿಧಾನ ಬದ್ಧವಾಗಿದೆ ಇಲ್ಲ ಅಂತ ಹೇಳಿ ನಾವು ನೋಡಬೇಕು. ಯಾಕೆಂದ್ರೆ ಸಂವಿಧಾನದಲ್ಲಿ ನಮ್ಮ ಆರ್ಟಿಕಲ್ 25, 26, 27, 28ರಲ್ಲಿ ಪ್ರತಿಯೊಂದು ಭಾರತದ ನಾಗರಿಕರಿಗೆ ತಮ್ಮ ಧರ್ಮವನ್ನು ಪ್ರಸಾರ ಮಾಡಲು ಮತ್ತು ಅದರ ಪ್ರಕಾರ ತಮ್ಮ ಜೀವನವನ್ನು ನಡೆಸಲು ಆ ಒಂದು ಕುರಿತು ಆಸ್ತಿಗಳನ್ನು ಮಾಡಲು, ದೇಣಿಗೆ ಕೊಡಲು ಮತ್ತು ದೇಣಿಗೆ ಪಡೆಯಲು ನಮ್ಗೆ ಮೂಲಭೂತ ಹಕ್ಕನ್ನು ಕೊಟ್ಟಿದೆ. ಈ ಕೇಂದ್ರ ಸರ್ಕಾರ ಈ ಒಂದು ಬಿಲ್ ಮೂಲಕ ಈ ಒಂದು ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾ ಇದೆ. ವಕ್ಫ್ ಅವರ ಒಂದು ಉದ್ದೇಶ ಬಹಳ ದುರುದ್ದೇಶದಿಂದ ಕೂಡಿದೆ. ಯಾಕೆಂದ್ರೆ ನಾವು 2014ರಿಂದ ನೋಡ್ತಾ ಇದ್ದೀವಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಅಲ್ಪಸಂಖ್ಯಾತರನ್ನು, ವಿಶೇಷವಾಗಿ ಮುಸ್ಲಿಂ ಸಮುದಾಯವನ್ನು ವಿವಿಧ ಕ್ಷೇತ್ರಗಳಲ್ಲಿ ತುಳಿದು ಅವರನ್ನು ದುರ್ಬಲಗೊಳಿಸುವ ಒಂದು ಹುನ್ನಾರ ನಡೆಸ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಬಹಳಷ್ಟು ಅವರು ಮಸೂದೆಗಳನ್ನು ತಂದರು, ಆದರೆ ಅವರು ನಮ್ಮ ಹೋರಾಟ ನೋಡಿ ಅದನ್ನು ಹಿಂಪಡೆದರು. ಈಗ ಮತ್ತೊಮ್ಮೆ ಅವರು ಈ ಒಂದು ಮಸೂದೆ ಮೂಲಕ ನಮ್ಮ ವಕ್ಫ್ ಜಮೀನನ್ನು ಅದನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಅವರ ಹತ್ರ ಈಗ ಏನೂ ಉಳಿದಿಲ್ಲ ಮಾರ್ಲಿ ತಿನ್ನಲಿಕ್ಕೆ. ಅದಕ್ಕಾಗಿ ಅವರು ಈ ಒಂದು ವಕ್ಫ್ ಮೂಲಕ ನಮ್ಮ ಹಕ್ಕುಗಳನ್ನು ಅವರು ಕಸಿದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ. ಆದ್ರೆ ಜನರಿಗೆ ಹೇಳ್ತಾ ಇದ್ದಾರೆ, ಈ ಒಂದು ಮಸೂದೆ ಮೂಲಕ ನಾವು ಈ ಮುಸ್ಲಿಂ ಸಮುದಾಯವನ್ನು ಮೇಲಕ್ಕೆ ಎತ್ತಲು ಪ್ರಯತ್ನ ಮಾಡುತ್ತಾ ಇದ್ದೀವಿ. ಆ ಒಂದು ಅಲ್ಪಸಂಖ್ಯಾತ ಸಮುದಾಯದ ಒಂದು ಮಂತ್ರಿಯಾದ ಕಿರಣ್ ರಿಜಿಜು ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಸಂವಿಧಾನದ ಮತ್ತು ಈ ಒಂದು ಮುಸ್ಲಿಂ ಸಮುದಾಯದ ಮತ್ತು ಶರೀಯತದ. ಅದರಲ್ಲಿ ಒಳ್ಳೆ ಸಂಗತಿ ಇದ್ರೆ ನಾವು ಅದ್ರ ಒಪ್ತೇವೆ, ಆದ್ರೆ ಬಹಳಷ್ಟು ಸಂವಿಧಾನ ವಿರೋಧಿ ಕೃತ್ಯ ಇದೆ. ನಾನು ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿ ಕಿರಣ್ ರಿಜಿಜುಗೆ ಈ ಮೂಲಕ ಏನ್ ಕೇಳ್ತಾ ಇದ್ದಂದ್ರೆ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಅಧಿಕಾರ ಬೇರೆ ಧರ್ಮದವರಿಗೆ ನಡೆಸಲಿಕ್ಕೆ ಕೊಡ್ತಾ ಇದ್ದೀರಾ? ಕೇವಲ ಮುಸ್ಲಿಂ ಸಮುದಾಯ ಅಷ್ಟೇ ಇದೆಯಾ? ಬಹಳಷ್ಟು ಸಮುದಾಯ ಇದೆ ಈ ಭಾರತದಲ್ಲಿ. ಕ್ರಿಶ್ಚಿಯನ್ ಸಮುದಾಯ ಇದೆ, ಬ್ರಾಹ್ಮಣ ಸಮುದಾಯ ಇದೆ, ಲಿಂಗಾಯತ್ ಸಮುದಾಯ ಇದೆ, ಸಿಖ್ ಸಮುದಾಯ ಇದೆ. ಇಲ್ಲಿ ಅವರ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನೀವು ಬೇರೆ ಧರ್ಮದವನು ಸಹ ಮತ್ತು ಮುಸ್ಲಿಂ ಸಮುದಾಯದವನು ಸೇರಿಸಿ, ಅವಾಗ ನ್ಯಾಯ ಇರ್ತಿದೆ. ಕೇವಲ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಬೇರೆದವರನ್ನು, ಯಾಕೆಂದ್ರೆ ಪ್ರತಿಯೊಂದು ಧರ್ಮ ಅದರ ಅನುಯಾಯಿಗಳಿಗೆ ಮಾತ್ರ ಅದರ ಶರೀಯತ, ನೀತಿ, ನಿಯಮ ಮತ್ತು ರೀತಿಗಳು ಮತ್ತು ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರ್ತಿದೆ. ನೀವು ಏನೋ ಅದರ ಜ್ಞಾನ ಇಲ್ಲದ ವ್ಯಕ್ತಿಗಳಿಗೆ ಇದ್ರ ತಂದ್ರೆ ಅದರ ಅನಾಹುತ ಆಗೋ ಬಹಳಷ್ಟು ಸಂದರ್ಭ ಇದೆ. ಆಮೇಲೆ ಅದರಲ್ಲಿ ಹೆಣ್ಣು ಮಕ್ಕಳು ಸೇರಿಸುವ ಒಂದು ಒಳ್ಳೆ ಇದೆ, ಅದಕ್ಕೆ ನಾವು ಇದೆ. ಭ್ರಷ್ಟಾಚಾರ ನೀವು ಇದ್ರ ಮೂಲಕ ನಡೆಸ್ತಾ ಇದ್ರಿ, ತಡೆಗಟ್ಟಲು ಅದಕ್ಕೂ ನಮ್ಗೆ ಒಪ್ಪಿಗೆ ಇದೆ. ಆದರೆ ನೀವೇನು ಅದರಲ್ಲಿ ಬೇರೆ ಧರ್ಮದವನ್ನು ಮತ್ತು 6 ತಿಂಗಳಲ್ಲಿ ಡಿಜಿಟಲ್ 6 ತಿಂಗಳಲ್ಲಿ ನೀವು ಪೇಪರ್ ತೋರಿಸಲಿಕ್ಕೆ ಏನು ಕಂಡೀಷನ್ ಹಾಕಿದ್ರಲ್ಲ, ಅದರ ಬಗ್ಗೆ ನಾವು ವಿರೋಧಿ ಇದೆ. ನಾವು ಎಲ್ಲಿವರೆಗೆ ತಾವು ಇದನ್ನು ಹಿಂಪಡೆಯುವುದಿಲ್ಲ ಅಲ್ಲಿಯವರೆಗೆ ಇಡೀ ಭಾರತ ದೇಶದಲ್ಲಿ ವಿವಿಧ ಸಮುದಾಯದ ನಾವು ಬುದ್ಧಿಜೀವಿಗಳ ಮತ್ತು ಜಾಗೃತ ನಾಗರಿಕರೊಡನೆ ಕೂಡಿ ಇದರ ವಿರುದ್ಧ ಹೋರಾಟ ನಡೆಸುವೆ ಅಂತ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾನು MM ಹಾವಿರ್ಪೇಟ್, ಜಿಲ್ಲಾ ಸಂಚಾಲಕರು, APCR ಧಾರವಾಡ.